ಇನ್ನೂ ಹೆಚ್ಚಿನ ಸಹಕಾರವನ್ನ ಕೋರ್ತಾ ತಮ್ಮೆಲ್ಲ ಪ್ರೀತಿಯ ಮಾತುಗಳಿಗೆ ನಾವು ಅಂಗನವಾಡಿಯ ಫಲಾನುಭವಿಗಳಿಗೆ ಗೌರವನ ಬಹಳ ಸುಂದರವಾದ ಕಾರ್ಯಕ್ರಮ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ. ಒಟ್ಟು ವ್ಯವಸ್ಥೆಯಲ್ಲಿ ಸರ್ಕಾರಿ ಸಂಸ್ಥೆ, ಸಾರ್ವಜನಿಕ ಸಂಸ್ಥೆ ಮತ್ತು ಸಾರ್ವಜನಿಕರ ಸಹಭಾಗಿತ್ವ ಇದ್ದರೆ ಆ ಸಂಸ್ಥೆಗೆ ಒಂದು ಬಹಳ ಗೌರವ ತರುವಂಥದ್ದು ಮತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗುತ್ತೆ. ನಮ್ಮಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಂಗನವಾಡಿಗಳು ನಡೀತಾ ಇದ್ದಾರೆ. ಸೊ ಆ ವ್ಯವಸ್ಥೆಗೆ ಪೂರಕವಾಗಿ ಪುರಸಭೆಯ ಮಾನ್ಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಕೂಡ ಸ್ಪಂದನೆಯನ್ನು ಕೊಟ್ಟು ಸಹಕಾರವನ್ನು ಕೊಟ್ಟು ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಕಾರ್ಯಕ್ರಮದ ಮೂಲಕ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆ ಇವತ್ತು ಸಾರ್ವಜನಿಕ ಸಹಭಾಗಿತ್ವದ ಬಹಳ ಅರ್ಥಪೂರ್ಣವಾದ ಅಡಿಯಲ್ಲಿ ನಮ್ಮ ಶಿವರಾಮ್ ಹೆಗ್ಡೆ ಸರ್ ಅವರು ಅಂಗನವಾಡಿ ಕೇಂದ್ರಗಳಿಗೆ ಗಾರ್ಡನ್ಸ್ ಇದನ್ನು ಒದಗಿಸ್ತಾ ಇದ್ದಾರೆ. ಅವರಿಗೆ ಇಲಾಖೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿದ್ರೆ, ಅದು ಪ್ರಾಯಪೂರ್ವ ಮಕ್ಕಳ ಒಂದು ದೇವಾಲಯ. ಆ ಮಕ್ಕಳು ಮನೆಯಲ್ಲಿ ಬಿಟ್ಟರೆ ಪ್ರವೇಶ ಮಾಡುವಂಥದ್ದು ಅಂಗನವಾಡಿಗೆ. ಅಲ್ಲಿ ಕಲಿತಂಥ ವಿದ್ಯೆ ಅದರವರೆಗೆ ಉಳಿಯುತ್ತದೆ, ಜೀವನದ ಕೊನೆಯವರೆಗೆ ಅಚ್ಚೊತ್ತಿ ಉಳಿಯುತ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಒದಗಿಸಿಕೊಡ್ಬೇಕಾಗುತ್ತೆ. ನಮ್ಮ ಸರ್ಕಾರದ ವತಿಯಿಂದ ಮಕ್ಕಳಿಗೆ 6 ತಿಂಗಳಿಂದ 3 ವರ್ಷದ ಒಳಗಿನ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಮನೆಗೆ ವಿತರಣೆ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಮಕ್ಕಳು ಒಳ್ಳೆಯ ರೀತಿಯ ಬೆಳವಣಿಗೆಯನ್ನು ಹೊಂದಬೇಕು ಅನ್ನೋ ದೃಷ್ಟಿಯಿಂದ. ಹಾಗೆಯೇ 3 ವರ್ಷದಿಂದ 6 ವರ್ಷದ ಒಳಗಿನ ಮಕ್ಕಳು ಅಂಗನವಾಡಿಗೆ ಬರ್ತಾರೆ. ಅಲ್ಲಿ ನಾವು ಅವರಿಗೆ ಪೂರಕ ಪೌಷ್ಟಿಕ ಆಹಾರದ ಜೊತೆಗೆ ಶಾಲಾಂತರ ಶಿಕ್ಷಣವನ್ನು ಕೂಡ ಕೊಡ್ತೇವೆ. ಶಿಕ್ಷಣವನ್ನು ಕೊಡುವಾಗ ಅದಕ್ಕೆ ಅಗತ್ಯವಾದ ಪರಿಕರಗಳು ಬೇಕಾಗ್ತದೆ. ಅದು ಸರ್ಕಾರದ ವತಿಯಿಂದ ಟಾಯ್ಸ್ಗಳನ್ನು ಕೊಡ್ತಾರೆ, ಬೇರೆ ಬೇರೆ ಪರಿಕರಗಳನ್ನು ಕೊಡ್ತಾರೆ. ಈ ಸಾರ್ವಜನಿಕ ಸಹಭಾಗಿತ್ವದ ಅಡಿಯಲ್ಲಿ ಒಂದು ಗಾರ್ಡನ್ಗಳನ್ನು ಕೊಡುವಂಥದ್ದು ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ಮಕ್ಕಳಿಗೆ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡುವಲ್ಲಿ ಈ ಎಲ್ಲ ಪರಿಕರಗಳು ಕೂಡ ಬೇಕಾಗ್ತವೆ. ಸೊ ಹಾಗಾಗಿ ಈ ಒಟ್ಟು ಕಾರ್ಯಕ್ರಮದಲ್ಲಿ ಅಂಗನವಾಡಿಗೆ ಸಹಕಾರ ಕೊಡ್ತಾ ಇರುವಂಥ ದಾನಿಗಳಿಗೆ ಶಿವರಾಮ್ ಹೆಗ್ಡೆ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೂ ಇದಕ್ಕೆ ಸಹಕಾರ ಕೊಟ್ಟ ಪುರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷ. ಅಂಗನವಾಡಿ ಬಗ್ಗೆ ಆದರೆ ಒಳ್ಳೆಯ ಕಾರ್ಯಕ್ರಮಕ್ಕೆ ಏನಾದರೂ ಟೈಮ್ ಮಾಡಬೇಕಂತ ಹೇಳಿದರು. ಅದು ಏನಿದೆ ಹೇಳಿ ಕೊಡ್ತೇನೆ ಅಂತ ಹೇಳಿದ್ದೆ. ಅದೇ ಪ್ರಕಾರ ಇವತ್ತು ದಿನ ಬಂದಿದೆ. ಇವತ್ತು ಕರೆದು ಸಮಾರಂಭ ಮಟ್ಟದಲ್ಲಿ ಕೊಡ್ತೇನೆ. ಹೋಗುದಂತ ಇದರಿಂದ ನಿಮಗೆ ಅಂಗನವಾಡಿ ನಾನು ಯಾವುದಕ್ಕೆ ಒಳ್ಳೆ ಕೆಲಸ ಖಂಡಿತ ಯಾವಾಗಲೂ ನಾನು ಕೊಡ್ತಾ ಇದ್ದೇನೆ. ಇದರಿಂದ ಕಥೆ ಅಲ್ಲ. ಇದು ಹೇಳಿದ ಮೇಲೆ ಅಂಗನವಾಡಿ ಎಷ್ಟು ಪ್ರತಿಫಲವಾಗಿ ಎಷ್ಟು ಮಾತು ಎಲ್ಲ ಕಡೆಯಲ್ಲಿ ಆಗ್ತದೆ ಅಂತ ಹೇಳಿ ನನಗೆ ಗೊತ್ತಾದ ಇವತ್ತು. ನಾನೇಂದರೆ ಒಂದು ಅಂಗನವಾಡಿ ಹೈಸ್ಕೂಲಲ್ಲಿ ಮಕ್ಕಳಿಗೆ ಕೋಣ ಇದೆ, ಅದರಲ್ಲಿ ಅಂಗನವಾಡಿ ಅಂತ. ಅದಕ್ಕೆ ಅಂಗನವಾಡಿ ಅಂದರೆ ನಾನು ಮೊದಲು ಹಿಡಿದಿದ್ದು ಹ್ಯಾಂಡಿಕ್ಯಾಪ್ ಅಂತ. ಈಗ ನೋಡುವಾಗಲ್ಲ 6 ವರ್ಷದವರಿಗೆ LKG ಅವರು ಡೀಪ್ ಲಿಟರೇಟರಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಅದು ಥರ ಆಗಿರಬೇಕು. ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಕೊಟ್ಟಿದ್ದಕ್ಕೆ ಭಾರಿ ಹೆಮ್ಮೆ ಆಗುತ್ತೆ. ಅದೇ ನಿಮಗೆಲ್ಲ ಒಳ್ಳೆಯದಾಗಿ, ಮಕ್ಕಳಿಗೆಲ್ಲ ಒಳ್ಳೆಯದಾಗಿ ಅವರು ಒಳ್ಳೆ ರೀತಿಯಲ್ಲಿ ಅದರಲ್ಲಿ ಉಪಯೋಗ ಪಡ್ಕೊಂಡ್ರೆ ನನಗೆ ಅದೇ ಖುಷಿ. ಇಂಥ ಯಾಕೆ ನಾವು ಉದ್ಯೋಗ ಮಾಡಿದವರು ಪೂರ್ತಿ ನಾವು ಇಟ್ಕೊಳ್ಳೋದು ಎರಡು ಕೊಡಲೇಬೇಕು. ಸೊ ಇದು ಒಂದು CRS ರೀತಿಯಲ್ಲಿ ಕೊಡ್ತಾ ಇದ್ದೇನೆ, ಬೇರೆ ಬೇರೆ ಕೊಡ್ತಾ ಇದ್ದಾರೆ. ಬಟ್ ಎಷ್ಟು ಲಿಮಿಟ್ ಇದೆ. ಈಗೇನು ಮಹಾಕತೆ ಅಲ್ಲ. ಭಾರಿ ಖುಷಿಯಲ್ಲಿ ಅವರು ಬಂದವರೆಲ್ಲ ಕೇಳಿದರೆ ನಾನು ಅಲ್ಲಿ ಎಷ್ಟು ತೃಪ್ತಿ ಪಟ್ಬಿಟ್ಟಿದ್ದೇನೆ. ಸೊ ಹಾಗಾಗಿ ಇವತ್ತು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ, ಮಾತಾಡಲಿಕ್ಕೆ, ನಿಮ್ಮ ಜೊತೆ ಇದ್ದಿರಲಿಕ್ಕೆ ತಂದವರು ಕೊಟ್ಟೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಬಂದಿದೆ. ಗೌರವಾನ್ವಿತ ಶಿವರಾಮ್ ಹೆಗ್ಡೆ ಸರ್ ಅವರ
ಸಹಾಯ ಹಸ್ತದಿಂದ ಇವತ್ತು ಕುಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ 15 ಗೋಡ್ರೇಜ್ 15 ನೀರಿನ ಡ್ರಮ್ಸ್ ಗಳನ್ನ ನೀಡುವುದರ ಜೊತೆಗೆ ಮುಂದೆಯೂ ಕೂಡ ಸಂಪೂರ್ಣವಾದಂತಹ ಸಾಥ್ ನಾವು ತುಂಬ ಗೌರವದಿಂದ ತಮ್ಮನ್ನ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ ಸರ್. ಎಲ್ಲರೂ ಜೋರಾದ ಚಪ್ಪಾಳೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದರ ನಂತರ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಬೇಕು ಬ್ಯಾಲಿಸ್ ಅಂಗನವಾಡಿಯ ಹೆಸರು ಬೇಕಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಸರ್. ಅಂಕಾಳಿ ದೇವಸ್ಥಾನ ಕಾರ್ವಿಕೇರಿ ಪ್ರೇಮ ಓಕೆ ರತ್ನ ಇಲ್ಲೋಡೆ ಒಂಚೂರು ಚಂದ ಚರ್ಚೋಡ್ ಒಂದು ನಿಮಿಷ ಗಾಂಧಿಪಾರ್ ಅಂಗನವಾಡಿ ವನಿತಾ ಗಾಂಧಿಪಾರ್ ನೋಡಿ ಓಕೆ ನಾನಾ ಸಾಹೇಬ್ ಸವಿತಾ ಚೇಲ್ ಕಟ್ ಓಕೆ ಮುಸ್ಲಿಂ ಕೇರಿ ಪ್ಯಾರಿಸ್ ಶಾಲೆ ಹತ್ತಿರ ಬೇರೆ ಕೇಳಿಲ್ಲ ನೋಡಿ ಓಕೆ ರಸ್ತೆ ನಳಿನಿ ಬಹುಶಃ ಯಾವುದೋ ಒಂದು ಕಾರ್ಯನಿಮಿತ್ತ ಅವರು ನನ್ನ ಒಂದು ಆಫೀಸಿಗೆ ಬಂದಿದ್ದರು. ಕುಂದಾಪುರದಲ್ಲಿ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ ಆಗ್ತಾ ಇದೆ ಅವರು ಸುಂದೇಶ್ವರ ದೇವಸ್ಥಾನ ಎದುರುಗಡೆ. ಮಾತಾಡ್ತಾ ಅದ್ರ ಪರವಾನಗಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹಾಗೆ ಹೋದ್ರು. ಕಡೆ ಅವರೊಟ್ಟಿಗೆ ಬಂದಿರತಕ್ಕಂಥ ನಮ್ಮ ಮಿತ್ರರು ಆಗಿರ್ತಕ್ಕಂಥ ಚಿಕನ್ ಸಾರ್ ರೋಡಿನ ಅಲ್ಮೇಡ್ ಅವರು ಆಗಾಗ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಂಜೇಶ್ ಶೆಟ್ಟರು ಬಂದಿದ್ರು ಒಂದ್ಸರಿ. ಸರ್ ನೀವು ಅವರ ಇವರು ಭಾವ ಸರ್ ಗೋಬ್ರದ್ದು ನಮ್ಮ ಇವ್ರ ಹತ್ರ ಒಂದು ಹೇಳಿದ್ರಿ, ನೀವು ಆದಷ್ಟು ಬೇಗ ನೀವು ಅದನ್ನು ಕೊಡಿ ಅಂತ. ಕಡೆಗೆ ಧೈರ್ಯ ಮಾಡಿ ಕೊಡ್ತು. ಕಡೆ ಅಂಗನವಾಡಿ ಟೀಚರ್ಸ್ ಹತ್ರ ಕೇಳ್ತು, 18 ನಿಮ್ಮಲ್ಲಿ ಎಲ್ಲೆಲ್ಲಿ ಕ್ವಾರ್ಟರೇಜ್ ಇದೆ ಸರಿಯಾಗಿದೆ, ಅದನ್ನು ಬಿಟ್ಟು ಯಾವ ಅಂಗನವಾಡಿಗೆ ಕ್ವಾರ್ಟರೇಜ್ ಇಲ್ಲ ಅದು ಮಾತ್ರ ಲೀಸ್ಟ್ ಕೊಡಿ ಅನ್ನತಕ್ಕಂಥ ಒಂದು ಮನವಿಯನ್ನು ಕೊಟ್ಟು 15 ಅಂಗನವಾಡಿ ಕೇಂದ್ರಗಳನ್ನು ಅವರು ಗುರುತಿಸಿಕೊಟ್ರು. ಅದೇ ರೀತಿಯಾಗಿ ಅಕ್ಕಿಯನ್ನು ಶೇಖರಣೆ ಮಾಡಲಿಕ್ಕೆ ಒಂದು ಡ್ರಮ್ ಕೂಡ ಬೇಕಂತ ಹೇಳಿದ್ರು. ಆ ಡ್ರಮ್ ಕೂಡ ಕೊಡ್ತು. ಅದೇ ಕಡೆ ಕುಕ್ಕರ್ ಕೂಡ ಡಿಮಾಂಡ್ ಇತ್ತು. ಸಂತೋಷದ ಸಂಗತಿ ಏನೆಂದರೆ ಲಯನ್ಸ್ ಕ್ಲಬ್ಬಿನವರು ಇದೇ ಒಂದು ನಮ್ಮ ಈ ಒಂದು ಮೀಟಿಂಗ್ ಹಾಲ್ನಲ್ಲಿ ಕಳೆದ 1 ತಿಂಗಳ ಕೆಳಗೆ ಎಲ್ಲ ಅಂಗನವಾಡಿ ಕೇಂದ್ರಗಳು 18 ಕುಕ್ಕರ್ಗಳು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು ಲಯನ್ಸ್ ಸಂಸ್ಥೆಯವರು. ಅದೇ ರೀತಿಯಾಗಿ ಇವತ್ತು ಅಂಗನವಾಡಿಯರ ಏನು ಅವರ ಡಿಮಾಂಡ್ ಏನಿದೆ ಅದರ ಪ್ರಕಾರ SSAಗಳು ನಮಗೆ 15 ಗೋಡ್ರೇಜ್ಗಳನ್ನು ಹಾಗೆ 18 ಅಕ್ಕಿ ಶೇಖರಣೆ ಡ್ರಮ್ಗಳನ್ನು ಅವರು ನಮಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಕೊಡುಗೈ ದಾನಿಗಳಾಗಿರ್ತಕ್ಕಂಥ ಅವರು ಹೇಳಿದಾಗ ಈಗ ಎಲ್ಲದಕ್ಕಿಲ್ಲ
ನೋಡಿ ಯಾವುದು ಅವಶ್ಯಕತೆ ಇದೆ ಅದನ್ನು ನೋಡಿ ಅವರು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರು ಕೊಡ್ತಾ ಇದ್ದಾರೆ. ಆದ್ದರಿಂದ ಇದರ ಬಗ್ಗೆ ಅವರು ಸರಿಯಾಗಿ ಮಾಹಿತಿ ಕೊಟ್ಟಾದ ಮೇಲೆ ಅವರು ಇದನ್ನು ಒಪ್ಪಿ ನಿಮಗೆಲ್ಲ ಇವತ್ತು ಕ್ವಾರ್ಟರ್ ಮತ್ತು ಡ್ರಮ್ಮನ್ನು ಕೊಟ್ಟಿದ್ದಾರೆ. ಭಾರಿ ಸಂತೋಷ. ಆದ್ದರಿಂದ ಒಂದು ಈ ಕಾರ್ಯಕ್ರಮದಲ್ಲಿ ಯಾವತ್ತು ಅವರು ಈ ನಮ್ಮ ಕುಂದಾಪುರಕ್ಕೆ ಬರುವರಿದ್ದರು. ಆ ಸೂಚನೆಯ ಮೇರೆಗೆ ನಮಗೆ ಇವತ್ತು ಈ ಸಣ್ಣ ಕಾರ್ಯಕ್ರಮ ನಾವು ಇಟ್ಟುಕೊಂಡಿದ್ದೇವೆ. ಅವರಿಗೆ ಪುರಸಭೆಯ ಜನತೆಯ ಪರವಾಗಿ, ಅಂಗನವಾಡಿಯ ಕಾರ್ಯಕರ್ತರ ಪರವಾಗಿ ಮತ್ತೆಲ್ಲ ಸದಸ್ಯರ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸ್ತಾ ಅವರ ಈ ಒಂದು ನಮ್ಮ ಕೊಟ್ಟಿರತಕ್ಕಂಥ ಕೊಡುಗೆಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಚೆಂದ ನಡೆಸಲಿಕ್ಕೆ ಎಲ್ಲರಿಗೂ ಮತ್ತುಗುಡ್ಡೆ ತಗೊಳ್ಳಿ ತಗೊಳ್ಳಿ. ವನಿತಾ ಸುವರ್ಣ ಬಿನ್ ರಮೇಶ್ ಕಾಲ್ವಿ ಮೇಲ್ಕೇರಿ, ಹಾಂ ತಗೊಳ್ಳಿ. ಗೌರಿ ಪ್ರವೀಣ ಸುರೇಂದ್ರ, ಜೀನತ್ ಮೊಹಮ್ಮದ್ ಜಾಕಿರ್, ತಗೊಳ್ಳಿ. ನಿತ್ಯಾನಂದ ಸರ್, ಲಲಿತಾ ಬಾಬುರಾವ್ ತಗೊಳ್ಳಿ. ಸವಿತಾ ರಾಜು ಎನ್ ಪೂಜಾರಿ, ಶಾರದಾ ಕೊಡಿ ಕೊಡಿ. ಶಾರದಾ ಬಿ ತಗೊಳ್ಳಿ. ಪ್ರಕಾಶ್ ಎನ್, ಸಾಕು ಸಾಕು ಅಲ್ಲ ನಿಂತ್ಕಣ ಸಾಕು ತಗೊಳ್ಳಿ. ಚಂದ್ರ ಪೂಜಾರಿ, ಬಸವ ಪೂಜಾರಿ, ಎರೆಬದಿ ಶಿವಗಣ ತಗೊಳ್ಳಿ. ಕೋಡಿ ಸುಜಾತ ವಿಜಯ, ಮಮತಾಜ್ ಹಮೀದ್, ತಗೊಳ್ಳಿ. ತಗೊಳ್ಳಿ. ಜೋಸೆಫ್ ರೆಬೆಲ್ಲೋ, ನಾನಾ ಸಾಹೇಬ್, ತಗೊಳ್ಳಿ. ತಗೊಳ್ಳಿ. ಗಿರಿಜಾ ಕೃಷ್ಣ ಪೂಜಾರಿ, ಜೆಎಲ್ಬಿ ವಿಠಲವಾಡಿ ಪೂಜಾರಿ, ಜೆಎಲ್ಬಿ ವಿಠಲವಾಡಿ, ಶಂಕರ ನಾರಾಯಣ ಮೊಗವೀರ, ಸುರೇಶ್ ಪೂಜಾರಿ, ಮೇಘನಾ ಸುರೇಶ್ ಪೂಜಾರಿ. ಸರಿ ಸರ್. ಈ ಮುಂದಿನ ಫಲಾನುಭವಿಗಳ ಪಟ್ಟಿ: ಓಕೆ. ಆಶಾ ಪ್ರಕಾಶ್, ಒಟ್ಟಿಗೆ ಒಟ್ಟಿಗೆ ಹಾಂ. ರಾಘವೇಂದ್ರ ಬಿನ್ ಭಾಸ್ಕರ, ಶಿವಕುಮಾರ ಬಿನ್ ಆನಂದ, ಇಂದಿರಾ ಕೊಂ ಅಂತ, ಓಯ್ ಕಲಾಚಿ. ನಾರಾಯಣ ಬಿನ್ ಕುಪ್ಪ, ನಾರಾಯಣ ಬಿನ್ ಕುಪ್ಪ, ಹಾ, ತಗೊಳ್ಳಿ. ಜೆಬಿ ರಸ್ತೆ, ರಾಧಾ ಸಾಧುಗೋಪಾಲ, ಪದ್ಮಾವತಿ ಅಶೋಕ, ನಾಯಕರ ಬೆಟ್ಟು, ನಮ್ಮ ಪ್ರಮೀಳಾ ಜ್ಯೋತಿ, ಮಂಜುನಾಥ, ನಾಗಗಣಪ, ರಾಧಾ ಈಶ್ವರ, ನಾನು ಸರ್ ಚಂದು ಅಣ್ಣಪ್ಪ, ಭೀಷ್ಮಾರ್ಕೆಟ್ ರಸ್ತೆ, ನೋಡಿ ಒಂದು ಯಾರು ಇದ್ದೀರಾ ಬನ್ನಿ ಬನ್ನಿ. ಓಕೆ. ಸೀನಾ, ನೆಕ್ಸ್ಟ್ ಪಾರ್ವತಿ